ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ನಾಯಕ ಎಂದು ಖ್ಯಾತಿ ಗಳಿಸಿರುವ ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಈ ಬಾರಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಸಚಿವ ಡಾಕ್ಟರ್ ಶಾಣಪ್ರಕಾಶ್ ಪಾಟೀಲ್. ಏಪ್ರಿಲ್ 24ರಂದು ನಗರದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಮಾನವ ಏಕತಾ ದಿವಸ ಆಚರಣೆ. ಈಗ ವಾರ್ತೆಗಳ ವಿವರ. ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ನಾಯಕ ಎಂದು ಖ್ಯಾತಿ ಗಳಿಸಿರುವ ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಜಂಟಿ ಪ್ರವೇಶ ಪರೀಕ್ಷೆ ಜೆಡಬ್ಲ್ಇ ಮುಖ್ಯ ಪರೀಕ್ಷೆ 2025 ಸೆಷನ್ 2ರಲ್ಲಿ ತನ್ನ ವಿದ್ಯಾರ್ಥಿಗಳ ಅತ್ಯುತ್ತಮ ಸಾಧನೆಗಳನ್ನು ಹೆಮ್ಮೆಯಿಂದ ಘೋಷಿಸಿದೆ. ಕಲಬುರಗಿಯಲ್ಲಿ ಆಕಾಶ ಶೈಕ್ಷಣಿಕ ಸಂಸ್ಥೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶೈಕ್ಷಣಿಕ ಶ್ರೇಷ್ಠತೆಗೆ ಸಂಸ್ಥೆಯ ಅಚಲ ಬದ್ಧತೆಗೆ ಉದಾಹರಣೆಯಾಗಿ ಗುಲ್ಬರ್ಗಾದ ಓರ್ವ ವಿದ್ಯಾರ್ಥಿ ಅಗ್ರ 100 ಅಖಿಲ ಭಾರತ ಶ್ರೇಯಾಂಕಗಳಲ್ಲಿ ಸ್ಥಾನ ಪಡೆದಿದ್ದಾನೆ. ಗುಲ್ಬರ್ಗಾದ ಆಕಾಶ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿತ ವಿದ್ಯಾರ್ಥಿ ಗುರುರಾಜ್ ಎಸ್ ಸಜ್ಜನ್ ಜೆಡಬ್ಲ್ಇ ಮುಖ್ಯ ಪರೀಕ್ಷೆ 2025 ಸೆಷನ್ 2ನಲ್ಲಿ 99.99% ಅಂಕಗಳೊಂದಿಗೆ ಎಐಆರ್ 92 ಅನ್ನು ಗಳಿಸಿದ್ದಾರೆ. ಭಾರತದ ಅತ್ಯಂತ ಸವಾಲಿನ ಪರೀಕ್ಷೆಗಳಲ್ಲಿ ಒಂದಾದ ವಿದ್ಯಾರ್ಥಿಗಳ ಸಮರ್ಪಣೆ ಮತ್ತು ಶೈಕ್ಷಣಿಕ ಶ್ರೇಷ್ಠತೆಯನ್ನು ಈ ಫಲಿತಾಂಶಗಳು ಎತ್ತಿ ತೋರಿಸುತ್ತವೆ. ಈ ವರ್ಷ ನಿಗದಿಯಾಗಿದ್ದ 2ನೇ ಮತ್ತು ಅಂತಿಮ ಜೆಡಬ್ಲ್ಇ ಸೆಷನ್ ಮುಕ್ತಾಯದ ಬೆನ್ನಲ್ಲೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಫಲಿತಾಂಶಗಳನ್ನು ಪ್ರಕಟಿಸಿದೆ. ಜಾಗತಿಕವಾಗಿ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲೊಂದಾದ ಪ್ರತಿಷ್ಠಿತ ಐಐಟಿ ಜೆಡಬ್ಲ್ಇ ಅನ್ನು ಉತ್ತೀರ್ಣಗೊಳಿಸುವ ಗುರಿಯನ್ನು ಹೊಂದಿದ್ದಾರೆ. ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಧೀರಜ್ ಕುಮಾರ್ ಮಿಶ್ರಾ ಅವರು ವಿದ್ಯಾರ್ಥಿಗಳ ಅದ್ಭುತ ಫಲಿತಾಂಶಗಳಿಗಾಗಿ ಅವರನ್ನು ಅಭಿನಂದಿಸಿದರು. Our student Mr. Gururaj S. Sajjan, by scoring 99.99 percentile, he is the 92nd ranker across the country. He has got the All India rank 92 by scoring 99.99 percentile, which is considered to be one of the best percentiles. So this is a wonderful achievement
from a place like Gulbarga, where students are hardly aware about this JEE mains and advanced. Now coming to the remaining other branch results, out of 16 aspirants in the branch, we got 10 students cleared the criteria to get into the JEE advanced. So we got a wonderful success rate. We have got 63% of success rate, which is considered to be one of the best percentage. Right, so we have invited you all to share this happy news, and our request is, please spread this information to maximum number of students and parents, that they have a wonderful forum, they have a wonderful platform at Gulbarga itself, as many students will be looking forward to study at metro cities like Bangalore and all. They have the wonderful forum in Gulbarga itself. We have wonderful faculty and professional academic planner and mentors. Okay, so this message I would request every one of you to please communicate to the parents and students. And once again, I would like to thank each and every one of you. And now I would request our Vice President Suman sir. ವಿದ್ಯಾರ್ಥಿ ಗುರುರಾಜ್ ಸಜ್ಜನ್ ಅವರ ಪೋಷಕರಾದ ಸುಭಾಷ್ ಸಜ್ಜನ್, ಸುವರ್ಣ ಸಜ್ಜನ್ ಅವರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಹಿರಿಯ ಸಹಾಯಕ ನಿರ್ದೇಶಕ ದೊಡ್ಡಿ ರವಿಕುಮಾರ್, ಆಡಳಿತ ಮುಖ್ಯಸ್ಥ ಸುಮನ್ ಚಕ್ರವರ್ತಿ, ಏರಿಯಾ ಸೇಲ್ಸ್ ಹೆಡ್ ಅನಿಲ್ ಕುಮಾರ್, ಗುಲ್ಬರ್ಗಾ ಆಕಾಶ್ ಇನ್ಸ್ಟಿಟ್ಯೂಟ್ ಬ್ರಾಂಚ್ ಹೆಡ್ ಸಂತೋಷ್ ಪಾಟೀಲ್ ಇತರರು ಇದ್ದರು. ಈ ಬಾರಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಬಸವಣ್ಣನ ತತ್ವಗಳನ್ನು ಜನತೆಗೆ ತಿಳಿಸುವ ಕೆಲಸ ಮಾಡುತ್ತಿದ್ದೇವೆ. ಹೀಗಾಗಿ ಬಸವ ಜಯಂತಿಯಂದು ಕಲಬುರಗಿಯಲ್ಲಿ ಅದ್ದೂರಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಎಂದು ಕಲಬುರಗಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನಕ್ಕೆ ಬಸವ ಜಯಂತಿ ನಿಮಿತ್ತ ಹಮ್ಮಿಕೊಂಡಿರುವ ಬೃಹತ್ ಸಮಾವೇಶದ ಸ್ಥಳ ಹಾಗೂ ಸಿದ್ಧತೆಯನ್ನು ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಾತಿ ಗಣತಿಗೂ ಈ ಸಮಾವೇಶಕ್ಕೂ ಸಂಬಂಧವಿಲ್ಲ. ಜಾತಿ ಗಣತಿ ಬಗ್ಗೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಮುಂದಿನ ಕ್ಯಾಬಿನೆಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುತ್ತದೆ. ಹೀಗಾಗಿ ಅಲ್ಲಿ ಆ ಭಾಗದ ಸಮಸ್ಯೆಗಳ ಚರ್ಚೆಯಾಗುತ್ತದೆ. ಜಾತಿ ಧರ್ಮ ಮುಂದಿಟ್ಟುಕೊಂಡು ಸಮಾಜ ಕಟ್ಟೋಕೆ ಆಗೋಲ್ಲ. ಇನ್ನು ಜನಿವಾರ ತೆಗೆಸಿ ಸಿಇಟಿ ಎಕ್ಸಾಮ್ ಬರೆಸಿದ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿ ಮಾತನಾಡಿ, ಆ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಸಚಿವರು ಮಾತನಾಡಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಇನ್ನೂ ಅದ್ರ ಬಗ್ಗೆ ನಿರ್ಧಾರ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಚರ್ಚೆ ಮುಂದುವರೆದಿದೆ ಅಷ್ಟೇ. ಮೂಲ ಪ್ರತಿ ಹೆಂಗ್ ಅದ್ರ ಬಗ್ಗೆ ಏನು ನೋಡಿ, ಎಲ್ಲ ಸಚಿವರಿಗೆ ಮಾಹಿತಿ ಕೊಡಲಾಗಿದೆ. ಆ ಮಾಹಿತಿಯನ್ನು ಸಚಿವರು ತಗೊಂಡು ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಚರ್ಚೆ ಅಪೂರ್ಣ ಇದೆ. ಚರ್ಚೆ ಪೂರ್ತಿ ಆಗ್ಲಿಕ್ಕೆ ಆಗಲೇ ಇಲ್ಲ. ಅವತ್ತು ಮಣ್ಣಿನ ಕ್ಯಾಬಿನೆಟಲ್ಲಿ ಚರ್ಚೆ ಪೂರ್ತಿ ಆಗಲಿಲ್ಲ. ಚರ್ಚೆ ಅಪೂರ್ಣ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಏನು ಹೇಳಿದ್ರು, ಮತ್ತೆ ಮುಂದಿನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಆದರೆ ಮುಂದೆ 24ನೇ ತಾರೀಕು ಮಲೈ ಮಹದೇಶ್ವರದಲ್ಲಿದೆ. ಹಾಗಾಗಿ ಆ ಭಾಗದ ಎಲ್ಲ ಒಂದು ಇಶ್ಯೂಸ್ ಬರ್ತಾ ಇದೆ. ಮುಂದಿನ ಕ್ಯಾಬಿನೆಟಲ್ಲಿ ಇದು ಚರ್ಚೆಗೆ ಬರ್ತದೆ. ಒಂದೇ ವರದಿ ಇದು. ಅಲ್ಲ, ಡಾಟಾ ಕಲೆಕ್ಷನ್ ಮಾಡಿರೋದು ಕಾಂತರಾಜ್ ವರದಿ ಅವರೇ. ಡಾಟಾ ಕಲೆಕ್ಷನ್ ಮಾಡಿದ್ಮೇಲೆ ಇವರು ಅವ್ರದ್ದು ಟರ್ಮ್ ಮುಗಿದ್ಮೇಲೆ ಇವ್ರಿಗೆ ಅಪಾಯಿಂಟ್ ಮಾಡಿದ್ದಾರೆ. ಬೇರೆ ಬೇರೆ ವರದಿ ಹಂಗಾಗಿ ನೀವು ದಿಸ್ ಇಸ್ ನ್ಯೂಸ್ ಟು ಮೀ, ಹಂಗೇನಿಲ್ಲ. ಕಾಂತರಾಜ್ ವರದಿ ಅವರೇ, ಕಾಂತರಾಜ್ ಅವರ ಸಮಿತಿ ಇದ್ದಾಗಲೇ ಅದು ಗಣತಿ ಆಗಿದ್ದು. ಅದಾದ್ಮೇಲೆ ಟರ್ಮ್ ಮುಗಿದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದು ಮುಂದುವರೆದಿರುತ್ತೆ. ಅದರ ಜಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ವಿರೋಧ ಪಕ್ಷದ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ನಿಟ್ಟಿನಲ್ಲಿ ಜನಿವಾರ ಇದ್ದವರಿಗೆ ಎಕ್ಸಾಮ್ ಕರ್ಕೊಳ್ಳೋದಿಲ್ಲ. ಈ ತರ ನಮ್ಮ ಅಧಿಕಾರಿಗಳು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ರಿಲಿಜನ್ಗೆ ಹಾಗಾಗಿ ಡಿಸ್ಕ್ರಿಮಿನೇಷನ್ ಪ್ರಶ್ನೆನೇ ಇಲ್ಲ. ನಮ್ಮ ಸರ್ಕಾರ ಎಲ್ಲ ಸಮಾಜದ ಪರವಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಇದೆ. ಯಾವುದೇ ನಮ್ಮ ಸರ್ಕಾರ ಯಾವುದೇ ರೀತಿಯಾಗಿ ಯಾರಿಗೂ ಸಂಬಂಧ
ಹಾಗಾಗಿ ಇದೊಂದು ಏನಂದರೆ ಸುಮ್ಮನೆ BJPಯವರು ಇದ್ರ ಬಗ್ಗೆ ಆ ರೀತಿ ಆಗಿದ್ದು. ಯಾಕಂದರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟ ಸಚಿವರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಹಾಗೆ ಯಾಕೆ ಅಂದ್ಕೊಳ್ತಾ ಇದ್ದಾರೆ ಅವರು? ಸುಮ್ಮನೆ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದವ್ರು ಬೇರೆ ಕೆಲಸ ಎಲ್ಲ ಮಾಡೋದಿಲ್ಲ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಈಗ ಹೈಯರ್ ಎಜುಕೇಷನ್ ಸಚಿವರು ಮಾತಾಡಿದ್ರು. ಅದ್ರ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲದ ತಪ್ಪಿಗೆ ಕ್ರಮ ತಗೊಳ್ಳೋದಾದ್ರೆ ಒಂದು ಅಲ್ಲದ ತಪ್ಪಿಗೆ ಒಂದು ಎಕ್ಸಾಮ್ ಕಳ್ಕೊಳ್ಬೇಕು. ಅದಕ್ಕೇನೆ ಅದ್ರ ಬಗ್ಗೆ ಪರಿಹಾರದ ಬಗ್ಗೆನೂ ಒಂದು ಸಮಾಲೋಚನೆ ನಡೀತಾ ಇದೆಯಲ್ಲ. ಯಾರಿಗೂ ಅನ್ಯಾಯ ಬಿಡಲ್ಲ ನೋಡಿ. ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನಾವು ಸಮಾಜ ಕಟ್ಟಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಆದ್ರೆ ಇವತ್ತು ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಸರ್ಕಾರ ಯಾವುದೇ ಧರ್ಮದ ಬಗ್ಗೆ, ಎಲ್ಲ ಧರ್ಮಕ್ಕೆ ನಾವು ಗೌರವ ಕೊಡ್ತೀವಿ. ಎಲ್ಲ ಧರ್ಮದ ಭಾವನೆಗಳನ್ನು ನಾವು ಅವ್ರ ಜೊತೆಗಿದ್ದೀವಿ. ಈ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಬದ್ಧತೆ ಇದೆ. ನಾವು ಯಾರ ವಿರುದ್ಧನೂ ಇಲ್ಲ, ನಾವೆಲ್ಲರ ಪರ ಇದ್ದೀವಿ. ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆ ಸಂತ ನಿರಂಕಾರಿ ಮಂಡಳದಿಂದ ಏಪ್ರಿಲ್ 24ರಂದು ಬೆಳಗ್ಗೆ 9ಕ್ಕೆ ನಗರದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಮಾನವ ಏಕತಾ ದಿವಸ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಗೌರವ ಕಾರ್ಯದರ್ಶಿ ರವೀಂದ್ರ ಶಾಬಾದಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅಂದು ಸುಮಾರು 250ಕ್ಕೂ ಅಧಿಕ ಜನ ರಕ್ತದಾನ ಮಾಡಲಿದ್ದಾರೆ. ಕಳೆದ ವರ್ಷ 1000 ಯೂನಿಟ್ ರಕ್ತ ಸಂಗ್ರಹ ಮಾಡಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿತ್ತು ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ನ ಸಭಾಪತಿ ಅರುಣ್ ಕುಮಾರ್ ಲೋಯಾ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಸಂತ ನಿರಂಕಾರಿ ಮಂಡಳದ ಅಧಿಕೃತ ಪ್ರಭಾರಿ ಸಂತೋಷ್ ಕುಮಾರ್ ರಾಠೋಡ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕ್ಷೇತ್ರೀಯ ಸಂಚಾಲಕ ಮನೋಹರ್ ಶಾ, ಡಾಕ್ಟರ್ ಸೈಯದ್ ಸನಾವುಲ್ಲಾ, ರವೀಂದ್ರ ಟಕಳೆ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಂತ ನಿರಂಕಾರಿ ಮಂಡಳದ ಅಧಿಕೃತ ಪ್ರಭಾರಿ ಸಂತೋಷ್ ಕುಮಾರ್ ರಾಠೋಡ್ ಮಾತನಾಡಿ, ಸಂತ ನಿರಂಕಾರಿ ಮಂಡಳದಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಸತ್ಸಂಗ ಈಗಾಗಲೇ ದೇಶಾದ್ಯಂತ ಸಂತ ನಿರಂಕಾರಿ ಮಂಡಳಿಯಿಂದ ರಕ್ತದಾನ ಶಿಬಿರ ನಡೆಸಿ ಸಾವಿರಾರು ಯೂನಿಟ್ ರಕ್ತ ಸಂಗ್ರಹ ಮಾಡಿಕೊಡಲಾಗಿದೆ ಎಂದರು. ಒಂದು ಪತ್ರಿಕಾಗೋಷ್ಠಿ ಆಗಮಿಸಿದಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಇಡೀ ವಿಶ್ವದಾದ್ಯಂತ ಸಂತ ನಿರಂಕಾರಿ ಮಂಡಳಿ ಎಲ್ಲೆಲ್ಲಿವೇನೋ ಆ ಎಲ್ಲ ಕಡೆ ಅವತ್ತಿನ ದಿವಸ 24ನೇ ತಾರೀಕಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ರಕ್ತದಾನವನ್ನು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ನಮ್ಮ ಭಾರತದಾಗ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಬೇರೆ ಕಡೆ ರೆಡ್ ಕ್ರಾಸ್ ಸಂಸ್ಥೆ ಯಾವ ದೇಶದಾಗ ಎಲ್ಲೆಲ್ಲಿ ಇರ್ತಾವೆ ಅಲ್ಲೆಲ್ಲ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಇವರು ಕಾರ್ಯಕ್ರಮವನ್ನು ಒಂದು ರಕ್ತದಾನ ಶಿಬಿರವನ್ನು ಮಾಡ್ಕೋತಾರೆ. ಅವತ್ತೇ ದಿವಸ ಅವರ ಸಂಘಟನೆಯಲ್ಲಿ ಮಾನವ ಏಕತಾ ದಿವಸ ಅಂತ ಒಂದು ಕಾರ್ಯಕ್ರಮ ಸಹ ಅವರು ವಿಶೇಷವಾಗಿ ಆಚರಣೆ ಮಾಡ್ಕೋತಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕಲಬುರಗಿ ಇವರು ಉದ್ಘಾಟನೆ ಮಾಡ್ತಾರೆ. ಅತಿಥಿಗಳಾಗಿ ನಮ್ಮ ಅರುಣ್ ಕುಮಾರ್ ಲೋಯಾ, ಸಭಾಪತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಅಧ್ಯಕ್ಷತೆಯನ್ನು ಸಂತೋಷ್ ರಾಠೋಡ್ ಅವರು ಅವತ್ತಿನ ದಿವಸ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ. ಅತಿಥಿಯನ್ನು ಶ್ರೀ ಮನೋಹರ್ ಶಾ ಅವರು, ಕ್ಷೇತ್ರೀಯ ಸಂಚಾಲಕರು ನಿರಂಕಾರಿ ಮಂಡಳ ಬೆಂಗಳೂರು ಇವರು ಆಗಮಿಸ್ತಿದ್ದಾರೆ. ಇದೊಂದು ವಿಶೇಷ ಅಂದ್ರೆ ಬಹುತೇಕ ಇಲ್ಲಿ ನೀವು ನೋಡಿರ್ಬೇಕಂತ ಅಂದ್ಕೊಂಡು ಇಲ್ಲೇ ಇದ್ರೂ ಪ್ರತಿದಿನ ಮುಂಜಾನೆ 7ರಿಂದ 8 ಗಂಟೆವರೆಗೆ ಸತ್ಸಂಗ ನಡೀತದೆ. ಇಲ್ಲಿ ಕನ್ನಡ ಸಂಘದಲ್ಲಿ ನಮ್ಮ ಮಲ್ಲಾರೋ ಮಲ್ಲೆ ಹಾಸ್ಪಿಟ್ಲ್ ಆದರೆ ಅಲ್ಲಿ ಮೇಲ್ಗಡೆ ಪ್ರತಿದಿನ ಇರ್ತದೆ ಸರ್. ಅದು ಪ್ರತಿದಿನ ಇರ್ತದೆ, ವರ್ಷಾನುಗಟ್ಟಲೆ ಇರ್ತದೆ ರೀ. ಆದರೆ ವಿಶೇಷವಾಗಿ ಸಂಡೇ ದಿವಸ, ಎವ್ರಿ ಸಂಡೇ ಬೆಳಗ್ಗೆ 9ರಿಂದ 11 ಗಂಟೆ ತನಕನೂ ಅವತ್ತಿನ ದಿವಸ ಕಾರ್ಯಕ್ರಮ ಇರ್ತದೆ. 11ರಿಂದ 1 ತನಕನೂ ಅಲ್ಲಿ ಇರ್ತಾರೆ. ಅಲ್ಲಿಂದ ಪ್ರಸಾದ ಅಲ್ಲೇ ಮಾಡ್ಕೋತಾರೆ. ವಿಶೇಷ ಅಂದ್ರೆ ಯಾರು ಮಾಡ್ತಾರೆ ಪ್ರಸಾದ ಗೊತ್ತಿಲ್ಲ, ಯಾರು ಬರ್ತಾರೆ, ಯಾರು ಏನಾಗ್ತದೆ ಕೆಲಸ ಮಾಡ್ತಾರೆ, ಯಾರು. ಸಂತ ನಿರಂಕಾರಿ ಮಿಷನ್ ಒಂದು ಪರಿಶುದ್ಧವಾದಂತಹ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಉಳ್ಳಂತಹ ಮಿಷನ್ ಆಗಿದ್ದು, ಇದರ ಮುಖ್ಯ ಉದ್ದೇಶ ಮಾನವ ಮಾತ್ರರಲ್ಲಿ ಏಕತೆಯನ್ನು ಮೂಡಿಸುವುದು, ವಿಶ್ವ ಬಾಂಧುತ್ವವನ್ನು ತರುವುದು. ಇದು ಹೇಗೆ ಸಾಧ್ಯ? ಅದಕ್ಕೆ ಬ್ರಹ್ಮಜ್ಞಾನದ ಮುಖಾಂತರ ಪ್ರಭು ಪರಮಾತ್ಮನ
ನಿಜವಾದ ಸ್ವರೂಪದ ದರ್ಶನವನ್ನು ಮಾಡಿಸಿ ಎಲ್ಲರಲ್ಲಿ ಪ್ರಭು ಪರಮಾತ್ಮನ ಒಂದು ಅಂಶ ಇದೆ ಎಂದು ತಿಳಿದು ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಪ್ರಭು ಪರಮಾತ್ಮನನ್ನು ಕೊಂಡು ಪ್ರೀತಿಯಿಂದ ಬಾಳುವುದೇ ಸಂತ ನಿರಂಕಾರಿ ಮಿಷನಿನ ಮುಖ್ಯ ಉದ್ದೇಶ. ಇದರ ಸ್ಥಾಪನೆಯಾಗಿದ್ದು 1929ರಲ್ಲಿ ಪಾಕಿಸ್ತಾನದ ಪೇಶಾವರದಲ್ಲಿ. ಅದೇ ರೀತಿಯಾಗಿ ಸಂತ ನಿರಂಕಾರಿ ಮಿಷನ್ ಆಧ್ಯಾತ್ಮಿಕತೆ ಜೊತೆಗೆ ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತಾ ಇದೆ. ಈಗ ತಾನೇ ಹೇಳಿದ ಹಾಗೆ ರಕ್ತದಾನ ಶಿಬಿರಗಳು ಸುಮಾರು 38 ವರ್ಷಗಳಿಂದ, ಅಂದರೆ 1986ರಿಂದ ಹಿಡಿದು ಇಲ್ಲಿಯವರೆಗೆ ಸಂತ ನಿರಂಕಾರಿ ಮಂಡಳ ವತಿಯಿಂದ 13,19,758 ಪ್ಲಸ್ ಯೂನಿಟ್ಗಳನ್ನು ಬ್ಲಡನ್ನು ಇಲ್ಲಿಯವರೆಗೆ ಡೊನೇಟ್ ಮಾಡಲಾಗಿದೆ. ಹಾಗೂ 8,070 ಶಿಬಿರಗಳನ್ನು ಆಯೋಜಿಸಲಾಗಿದ್ದು, ಇದರ ಹಿನ್ನೆಲೆ ಯಾಕೆ ರಕ್ತದಾನ ಮಾಡಬೇಕು, ರಕ್ತದಾನ ಮಾಡುವ ಉದ್ದೇಶವೇನು, ಸಂತ ನಿರಂಕಾರಿ ಮಿಷನಿನ 3ನೆಯ ಸದ್ಗುರುಗಳಾದ ಬಾಬಾ ಗುರುಬಚನ್ ಸಿಂಗ್ ಜಿಯವರು ದಿನಾಂಕ 24 ಏಪ್ರಿಲ್ 1980ರಂದು ಸಂಜೆಯ ಸತ್ಸಂಗ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಿರಂಕಾರಿ ಕಾಲನಿ ಸೀತಾರಾಮ್ ಚೌಹಾಣ್, ಕಾಮಿನಿ ಪವಾರ್, ಸಂಗೀತಾ ಚಾಕೋರ್ ಇತರರಿದ್ದರು. ಸಮುದಾಯದ ಜನರನ್ನು ಒಗ್ಗೂಡಿಸಿ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಮುನ್ನೆಲೆ ತರುವ ನಿಟ್ಟಿನಲ್ಲಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ಮುಖಂಡ ಲಿಂಗರಾಜ್ ತಾರಫೈಲ್ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸದಸ್ಯತ್ವ ಅಭಿಯಾನ 1 ವಾರದಲ್ಲಿ ಪ್ರಾರಂಭವಾಗಲಿದೆ. ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮಾದಿಗ ಸಮುದಾಯದ ಜನರು ಇದ್ದಾರೆ. ಅವರೆಲ್ಲ ಚದುರಿ ಹೋಗಿದ್ದಾರೆ. ಜನರನ್ನು ಒಟ್ಟುಗೂಡಿಸುವುದಕ್ಕಾಗಿ ಸದಸ್ಯ ಅಭಿಯಾನದ ಅಗತ್ಯವಾಗಿದೆ. ಈಗಾಗಲೇ ಮುಂದುವರೆದಿರುವ ಸಮುದಾಯಗಳು ಸದಸ್ಯತ್ವ ಅಭಿಯಾನ ಆರಂಭಿಸಿ ಯಶಸ್ವಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಾದಿಗ ಸಮಾಜ ಮುಂದಾಗಲಿದೆ ಎಂದು ಹೇಳಿದರು. ಇಂದಿಗೂ ಅನೇಕ ಜನರಿಗೆ ಸರ್ಕಾರಿ ಸೌಲಭ್ಯ ಸಿಗುತ್ತಿಲ್ಲ. ಗ್ರಾಮೀಣ ಭಾಗದಲ್ಲೂ ಅನೇಕರು ಶಿಕ್ಷಣ ವಂಚಿತರಿದ್ದಾರೆ. ಶೈಕ್ಷಣಿಕ, ಸಾಮಾಜಿಕ ಹಾಗೂ ಇತರ ಕ್ಷೇತ್ರಗಳಲ್ಲಿ ಮುಂಚೂಣಿ ತರುವ ನಿಟ್ಟಿನಲ್ಲಿ ಸಮಾಜದ ಜನರು ಹೆಚ್ಚಾಗಿ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು. ಮುಖಂಡ ಮಲ್ಲಿಕಾರ್ಜುನ್ ಜಿನ್ಕೇರಿ ಮಾತನಾಡಿ, ಮಾದಿಗ ಸಮಾಜ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಹಿನ್ನಡೆ ಹೊಂದಿದೆ. ಎಲ್ಲ ಕ್ಷೇತ್ರದಲ್ಲೂ ಸಮಾಜದ ಜನರನ್ನು ಮುನ್ನೆಲೆಗೆ ತರಲು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೆಸಲಾಗುವುದು. ಯುವಕರು ಹಾಗೂ ನಾಗರಿಕರು ಅಧಿಕ ಸಂಖ್ಯೆಯಲ್ಲಿ ಸದಸ್ಯರಾಗಿ ಎಂದು ಕರೆ ಮನವಿ ಮಾಡಿದರು. ಏನು ಈ ಒಂದು ನಮ್ಮ ಮಾದಿಗ ಸಮಾಜದ ಒಗ್ಗಟ್ಟಿಗಾಗಿ ಹಾಗೂ ಸರ್ಕಾರದ 10 ಹಲವಾರು ಯೋಜನೆಗಳನ್ನು ಪಡೆಯುವುದಕ್ಕಾಗಿ ಮತ್ತು ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಸಮಾಜದ ಒಂದು ಮುಂಚೂಣಿಗೆ ತರುವಂಥ ಒಂದು ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ಯುವಕರಿಗೆ, ಎಲ್ಲ ಹಿರಿಯರಿಗೂ, ಎಲ್ಲ ಸಮಾಜದ ಚಿಂತಕರಿಗೆ ಎಲ್ಲರಿಗೂ ಕೂಡ ಸದಸ್ಯತ್ವವನ್ನು ಕೊಟ್ಟು ಇದರಲ್ಲಿ ಏನು ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಬರುವಂಥ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಹೆಚ್ಚಿನ ಒಂದು ಜನಸಂಖ್ಯೆ ಇರೋದರಿಂದ ಏನು ಮುಂದೆ ಬರ್ತಕ್ಕಂಥ ಏನು ಚುನಾವಣೆಗಳಿವೆ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಈ ಬಾರಿ ನಮಗೆ ಯಾವುದೇ ಪಕ್ಷ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಪಕ್ಷ ಇದ್ರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಮಗೂ ಕೂಡ ಶ್ರೀಮಂತ ಭಂಡಾರಿ, ದತ್ತು ಹಯ್ಯಾಳ್ಕರ್, ನಾಗೇಂದ್ರ ದೇವರಾಜ್, ರೋಹಿತ್ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದಾಮೋದರ್ ರಘೋಜಿ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದ ಸಾಧನೆಗಾಗಿ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಗೌರವಧನ ನೀಡುವುದರ ಮೂಲಕ ಸನ್ಮಾನಿಸಿದರು. 2024-25ರ ಶೈಕ್ಷಣಿಕ ವರ್ಷದಲ್ಲಿ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶ್ರೀ ದಾಮೋದರ್ ರಘೋಜಿ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದ ಸಾಧನೆಗಾಗಿ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಗೌರವಧನ ನೀಡುವುದರ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರಾದ ಅಶೋಕ್ ಶಾಸ್ತ್ರಿ ಅವರು ಮಾತನಾಡಿ ಮಕ್ಕಳ ಸಾಧನೆಯನ್ನು ಶ್ಲಾಘಿಸಿದರು. ಗೌರವ ಅತಿಥಿಗಳಾಗಿ ಆಗಮಿಸಿದ್ದ ಪ್ರವೀಣ್ ಕುಮಾರ್ ಹರಿದಾಸ್ ಇವರು ಮಾತನಾಡಿ ಮಕ್ಕಳು ಯಾವ ರೀತಿಯಾಗಿ ಶ್ರಮ ವಹಿಸಬೇಕು ಎಂದು ತಿಳಿ ಹೇಳಿದರು. ಕಾಲೇಜಿನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ರಾಮಚಂದ್ರ ಡಿ ರಘೋಜಿ ಮಾತನಾಡಿ ಹಳ್ಳಿಯ ಬಡ ಮಕ್ಕಳ ಶಿಕ್ಷಣಕ್ಕೆ ಸಂಸ್ಥೆಯು ಸದಾ ಸಿದ್ಧವಿದೆ ಎಂದು ಹೇಳುತ್ತಾ ಪ್ರಸಕ್ತ ಸಾಲಿನ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ತುಂಬಾ ಹೆಮ್ಮೆ ವಿಷಯ ಹಾಗೂ ಡಿಸ್ಟ್ರಿಕ್ಕಿನಿಂದ 4 ರ್ಯಾಂಕ್ಗಳು ಬಂದಿವೆ. ಇದನ್ನು ನಾನು ನಮ್ಮ ಪ್ರಿನ್ಸಿಪಾಲ್ ಹಾಗೂ ನನ್ನ ಸ್ಟಾಫಿಗೆ ನನ್ನ ವತಿಯಿಂದ ಬಹಳ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನೀವು ಹಗಲು ರಾತ್ರಿ ಕೆಲಸ ಮಾಡಿ ಮಕ್ಕಳನ್ನು ಕಲಿಸಿದ್ರಿ ಹಾಗೂ ನಮ್ಮ ಮಕ್ಕಳು ರೂರಲ್ ಮತ್ತು ಹಳ್ಳಿ ಕಡೆಯಿಂದ ಬಂದ ಜನರು, ಅವರಿಗೆ ನಾವು ಬುದ್ಧಿವಂತ ಮಕ್ಕಳಿಗೆ, ಇಂಟೆಲಿಜೆಂಟ್ ಮಕ್ಕಳಿಗೆ ಎಲ್ಲರೂ ಕಲಿಸುತ್ತಾರೆ. ನಾವು ಹಳ್ಳಿ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕರ್ಕೊಂಡು ಬಂದು ನಾವು ಕಲಿಸ್ತಾ ಇದ್ದೆವು. ಇದು ಒಂದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ದಾಮೋದರ ರಘೋಜಿ ಕಾಲೇಜಿಗೆ. ಮತ್ತು ಇಲ್ಲಿ ಗುಲ್ಬರ್ಗಾದಲ್ಲಿದ್ದ ಎಲ್ಲ ಸ್ಟ್ಯಾಂಡರ್ಡ್ ಕಾಲೇಜಿನಕ್ಕಿಂತ ನಾವು 50%ಗಿಂತ ಕಡಿಮೆ ಫೀಸ್ ತಗೊಂಡು ಕಲಿಸ್ತಾ ಇದ್ದೆವು. ನಮ್ಮ ತಂದೆ ಹೆಸರು ಮೇಲೆ ಕಲಿಸಲಿದೆ, ನಮ್ಗೆ ದುಡ್ಡು ಕಳಿಸಲಿಲ್ಲ. ನಮ್ಗೆ ಕಳಿಸಿ ನಾವು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅನಿಸ್ಕೊಡ್ಬೇಕಂತ ನಮ್ಮ ಆಸೆ ಇದೆ. ಅದ್ರ ಪ್ರಕಾರ ನಮ್ಮ ಪ್ರೊಫೆಸರ್, ನಮ್ಮ ಟೀಚರ್, ನಮ್ಮ ಪ್ರಿನ್ಸಿಪಲ್, ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಎಲ್ಲರೂ ಅದೇ ತರ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳು ಅದೇ ತರ ಓದ್ತಾ ಇದ್ದಾರೆ. ಮತ್ತೆ ಇನ್ನು ನೀವೆಲ್ಲ ಮಕ್ಕಳು ನಮ್ಮ ಸ್ಕೂಲ್ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ರಿ, ಅದಕ್ಕೆ ನನ್ಗೆ ಸ್ವಲ್ಪ ದುಃಖ ಆಗ್ತಾ ಇದೆ. ದುಃಖ ಆದ್ರೂ ತೊಂದರೆ ಇಲ್ಲ. ಮತ್ತೆ ನೀವು ಮತ್ತೆ ಮುಂದೆ ಹೋಗಿ ಬೇರೆ ಕಾಲೇಜಿನಲ್ಲಿ ಕಲ್ಕೊಂಡು
ಬಹಳ ಎತ್ತರ ಬೆಳಿಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ನೀವು ಬಹಳ ದೊಡ್ಡ ವ್ಯಕ್ತಿ ಆಗಬೇಕು, CA ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೆ ಕಂಪನಿ ಸೆಕ್ರೆಟರಿ ಆಗಬೇಕು, IAS ಆಗಬೇಕು. ಈ ತರ ಬಹಳ ತರ ಕೋರ್ಸ್ಗಳು ಕಲಿಲಕ್ಕೆ ನಿಮಗೆ ಬಹಳ ಸ್ಕೋಪ್ ಇದೆ. ನೀವು ಕಲ್ತಿ ನಮ್ಮ ದೇಶದ ಭವಿಷ್ಯ ಸ್ಟೂಡೆಂಟ್ಗಳಾಗಬೇಕು. ನಮ್ಮ ದಾಮೋದರ ರಘೋಜಿ ಕಾಲೇಜಿನ ಮಕ್ಕಳು ನಮ್ಗೆ ಇನ್ನೂ ಎಷ್ಟು ಸಂತೋಷ ಆಗಿದೆ. ನಮ್ಮ ಮಕ್ಕಳು ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಬಹಳ ಸಂತೋಷ ಆಗಿದೆ. ನಮ್ದು ಇನ್ನೊಂದ್ಸಲ ನಾನು ಎಲ್ಲ ನಮ್ಮ ಪ್ರಿನ್ಸಿಪಲ್, ನಮ್ಮ ಕಾಮರ್ಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್, ನಮ್ಮ ಟೀಚರ್ಸ್, ಮತ್ತು ನಮ್ಮೆಲ್ಲ ಸ್ಟಾಫ್, ಮತ್ತೆ ನಮ್ಮ ಡ್ರೈವರ್ಸ್ ಎಲ್ಲರದು ವರ್ಕ್ ಇದೆ ಇದರಲ್ಲಿ. ಇದು ಟೀಮ್ ವರ್ಕ್ ಇದೆ. ಎಲ್ಲರೂ ಕಲ್ತ್ ಮಾಡಿದಾರ. ಮುಂಜಾನೆ 6 ಗಂಟೆನೂ ಡ್ರೈವರ್ ಹೋಗಿ ನೀಟ್ ಸ್ಟೂಡೆಂಟ್ಗಳಿಗೆ ಕರ್ಕೊಂಡು ಬರ್ತಾರ. ಇವನ್ 2-3 ಮಕ್ಕಳಿದ್ರು ಕೂಡ ನಮ್ಮ ಬಸ್ನಲ್ಲಿ ಕರ್ಕೊಂಡು ಬರ್ತಾ ಇದ್ರು. ನಾವು ಬೇರೆ ಕಾಲೇಜಿನಲ್ಲಿ ಪೂರ್ತಿ ಫುಲ್ ಆದರೆ ಕರ್ಕೊಂಡು ಬರ್ತಾರ. ನಮಗೆ ದುಡ್ಡು ಕಳಿಸೋದಿಲ್ಲ, ದುಡ್ಡು ಮಾಡೋದಿಲ್ಲ, ನಮ್ಮ ಮಕ್ಕಳಿಗೆ ಕಲಿಸೋದಿದೆ. ನಾನು 32 ವರ್ಷದ ಅವಧಿಯಲ್ಲಿ ಏನು ಅದನ್ನೇ ಹೇಳ್ತಿದ್ರು. ನಾನು ರಿಟೈರ್ಮೆಂಟ್ ಆಗುವುದರೊಳಗೆ ಒಟ್ಟು ಒಬ್ಬ ವಿದ್ಯಾರ್ಥಿ ಅವರು ಎಲ್ಲರೂ ಮಾತ್ರ ಬಹಳ ಸಂತೋಷ, ರ್ಯಾಂಕ್ ಬರಬೇಕು ಅಂತ ಇಟ್ಕೊಂಡಿದ್ದೀನಿ. ಅದು ಯಾಕೋ ಕೈಗೂಡ್ತಾ ಇಲ್ಲ. ಈ ಸಲ ಅವರು ಕೈಗೂಡುತ್ತೆ ಅಂದ್ರೆ 25 ಮತ್ತು 26ನೇ ಸಾಲಿನಲ್ಲಿ ಕಲಬುರಗಿ ಜಿಲ್ಲೆಯಿಂದ ಇದೇ ಕಾಲೇಜಿನಿಂದ ರ್ಯಾಂಕ್ ಬರುವಂತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಅಂತೇಳಿ ಭರವಸೆ ನೀಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಅಧ್ಯಾಪಕ ವರ್ಗ ಅಂದ್ರೆ ನಿಪುಣ ಅಧ್ಯಾಪಕ ವರ್ಗದವರು ಸಹಿತ ಇದ್ದಾರೆ. ಅವರನ್ನ ಅಂದ್ರೆ ವಿದ್ಯಾರ್ಥಿಗಳನ್ನ ಸಿದ್ಧರನ್ನಾಗಿಗೊಳಿಸುವುದರ ಮೂಲಕ ಅಥವಾ ತಯಾರಿಯನ್ನಾಗಿ ಮಾಡುವುದರ ಮೂಲಕ ಅವರಿಗೆ ಹುರಿದುಂಬಿಸುವುದರ ಮೂಲಕ ರ್ಯಾಂಕ್ ಪಡೆಯುವಂತಹ ವಿದ್ಯಾರ್ಥಿಗಳು ಈ ಕಾಲೇಜಿನಿಂದ ಬರುತ್ತಾರೆ ಅಂತೇಳಿ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಅದು ಸಾಧ್ಯ ಇದೆ, ನಿಮ್ಮಿಂದ ಸಾಧ್ಯ ಇದೆ. ಅಸಾಧ್ಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಬಹಳ ಜನ ಹೇಳಿದ್ದಾರೆ ಸಾಧಿಸುವವನಿಗೆ ಸಬಳವನ್ನು ಸಹಿತವಾಗಿ ನುಂಗುತ್ತಾನೆ ಅಂತ ಹೇಳ್ತಾ ಇದ್ರೆ. ಸಬಳ ಅಂದ್ರೆ ಕಟ್ಟಿಗೆ ಸೀದಾ ಇರೋದು, ಬಡಿಗೆ ಇರ್ಬೋದು. ಅದು ನುಂಗ್ಲಿಕ್ಕೆ ಅಸಾಧ್ಯ ಇದೆ. ಆದ್ರೆ ಸಾಧನೆ ಮಾಡುವಂತವನಿಗೆ ಅದನ್ನು ಸಹಿತವಾಗಿ ನುಂಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅಂದ್ರೆ ವಿದ್ಯಾರ್ಥಿಗಳಾದಂಥವರು ತಮ್ಮ ಅಜ್ಞಾನದ ಪರಿಧಿಯನ್ನು ಸಂಕುಚಿತಗೊಳಿಸಿಕೊಳ್ಳುವುದರ ಮೂಲಕ ಜ್ಞಾನದ ಪರಿಧಿಯನ್ನ ಯಾವ ರೀತಿಯಾಗಿ ನಾವು ಓದುವುದರ ಮೂಲಕ, ಅಭ್ಯಾಸ ಮಾಡುವುದರ ಮೂಲಕ ನಾವು ಮೇಲ್ಮಟ್ಟದ ಮಾದರಿಯ ವಿದ್ಯಾರ್ಥಿಗಳಾಗಲಿಕ್ಕೆ ಸಾಧ್ಯತೆ ಇದೆ ಅಥವಾ ಆ ಮಾರ್ಗದಲ್ಲಿ ನಾವು ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ದಿನಾಲು ಪ್ರತಿದಿನ ನಾವು ಆಲೋಚನೆ ಮತ್ತು ಯೋಚನೆಗಳ ಮೂಲಕ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಮಹತ್ವವಾದಂಥದ್ದು. ವಿದ್ಯಾರ್ಥಿ ಆದಂಥವನು ಸಾಧಿಸಬೇಕನ್ನುವಂತ ಹಂಬಲ ಇರಬೇಕು. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಯಾರು ಚಿಕ್ಕದಾದಂತ ಆಸೆಯನ್ನ ಗುರಿಯನ್ನ ಇಟ್ಟುಕೊಳ್ಳಬೇಡಿ. ನಮ್ಮ ಗುರಿ ಅಥವಾ ಆಸೆ ಅಥವಾ ಇದಕ್ಕಿಂತ ದೊಡ್ಡ ಶಬ್ದ ಆಕಾಂಕ್ಷೆ ಅಂತೀವಿ ನಾವು. ಆಸೆ, ಗುರಿ, ಆಕಾಂಕ್ಷೆ ಎನ್ನುವಂಥದ್ದು ಯಾವಾಗಲೂ ಮೇಲ್ಮಟ್ಟದ್ದಾಗಿರ್ಬೇಕು. ಅಂದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಮಾದರಿಯ ವಿದ್ಯಾರ್ಥಿಗಳಾಗುವುದರ ಮೂಲಕ ನಮ್ಮನ್ನ ನೋಡಿ ನಮ್ಮ ಮುಂದಿನ ವಿದ್ಯಾರ್ಥಿಗಳು ಅಥವಾ ನಮ್ಮ ಗೆಳೆಯರು ಗೆಳತಿಯರು ಸಹಿತವಾಗಿ ಅದೇ ದಾರಿಯಲ್ಲಿ ಸಾಗುತ್ತಾರೆ ಎನ್ನುವಂತ ಒಂದು ನಡವಳಿಕೆಯನ್ನ ವಿಚಾರವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮೀರಾ ಆರ್ ರಘೋಜಿ, ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯೆ ಮತ್ತು ರಘೋಜಿ ಗ್ರೂಪ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒಗಳಾದ ಕುಮಾರಿ ನಂದಿನಿ ಆರ್ ರಘೋಜಿ, ಇನ್ನೋರ್ವ ಸದಸ್ಯರಾದ ವಿಷ್ಣು ಚೇತನ್ ಕೇಲೋಜಿ,
ಶ್ರೀ ದಾಮೋದರ್ ರಘೋಜಿ ಶಾಲೆಯ ಪ್ರಾಂಶುಪಾಲರಾದ ಪ್ರಮೋದ್ ಮಾಳೇಕರ್, ಶ್ರೀ ದಾಮೋದರ್ ರಘೋಜಿ ಕಾಲೇಜಿನ ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್ ಕೆಣ್ಣಿ, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಮಡಿವಾಳಪ್ಪ ಪಾಟೀಲ್, ಶ್ರೀ ದಾಮೋದರ್ ರಘೋಜಿ ಕಾಲೇಜಿನ ಆಡಳಿತ ಅಧಿಕಾರಿ ಎಒ ಸಚಿನ್ ಕುಮಾರ್ ಹಂಚಾಟೆ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ರಾಮಲಿಂಗ್ ಬಿರಾದರ್ ಕಾರ್ಯಕ್ರಮ ನಿರೂಪಿಸಿದರು. ಅಮರನಾಥ್ ಸೂರ್ಯವಂಶಿ ಸ್ವಾಗತಿಸಿದರು ಮತ್ತು ಪ್ರಕಾಶ್ ಬಿರಾದರ್ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಷ್ಟ್ರೀಯ ನಾಯಕ ಎಂದು ಖ್ಯಾತಿ ಗಳಿಸಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಈ ಬಾರಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್. ಏಪ್ರಿಲ್ 24ರಂದು ನಗರದ ಕನ್ನಡ ಸಾಹಿತ್ಯ ಸಂಘದಲ್ಲಿ ಮಾನವ ಏಕತಾ ದಿವಸ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.